ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನವೆಂಬರ್ 26. ಸೊ ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇಲ್ಲಿಂದ ನಮ್ಮದು ಕುಂದಾಪುರದಲ್ಲಿ ಶಾಂತಮಾರಿ ಹಬ್ಬ ಇದೆ, ಅಲ್ಲಿ ತೆರಾಲಿ ಹಬ್ಬ ಅಂತ ಹೇಳ್ತಾರೆ. ಸೊ ಕುಂದಾಪುರಕ್ಕೆ ನನ್ನ ಸ್ಕೂಟರಲ್ಲಿ ಹೋಗ್ತಾ ಇದ್ದೇನೆ. ಆಲ್ರೆಡಿ ನೋಡಿ ಇನ್ಸ್ಟಾ 360 ಎಲ್ಲ ಸೆಟಪ್ ಮಾಡಿದ್ದೇನೆ. ಆ್ಯಸ್ ಯೂಶ್ವಲ್ ನಾನು ರೈಡ್ ಸ್ಟಾರ್ಟ್ ಮಾಡುವಾಗ ನಮ್ಮದು ಬಚ್ಪೆ ಚರ್ಚಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ ನೋಡುವ ರೈಡ್ ಹೇಗೆ ಬರ್ತದಂತ. ಇವತ್ತು ನಿಮಗೆ ಮೋಟೋ ವ್ಲಾಗ್ ಸೆಟಪ್ ಕಾಣ್ತದೆ, ಅದೇ ರೀತಿ ಬೇರೆ ಡಿಫ್ರೆಂಟ್ ಆ್ಯಂಗಲಿಗೆ ಇಲ್ಲಿ ಕೂಡ ಮೌಂಟ್ ಮಾಡ್ತೇನೆ. ನೋಡುವ ಯಾವ ರೀತಿ ಬರ್ತದಂತ. ಇವಾಗ ಟೈಮ್ ಆಲ್ರೆಡಿ 7:30 ತನಕ ಆಗಲಿಕ್ಕಾಯಿತು. ಇಲ್ಲಿಂದ ಆಲ್ಮೋಸ್ಟ್ 92 ಕಿಲೋಮೀಟರ್ಸ್. ನೋಡುವ ಯಾವ ರೀತಿ ಆಗ್ತದಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇವಾಗ ಆಲ್ರೆಡಿ ಟೈಮ್ ನೋಡ್ಬೋದು 7:29 ಆಗ್ತೈತೆ. ಒಳ್ಳೆ ವೆದರ್, ಫಾಗ್ ಎಲ್ಲ ಏನಿಲ್ಲ ಅಂಥದ್ದು, ಜಸ್ಟ್ ನಾರ್ಮಲ್ ಇದೆ. ಟೆಂಪರೇಚರ್ ಮೇ ಬಿ ಇವಾಗ 23-24 ಇದೆ. ನೋಡುವ ಎಷ್ಟೊತ್ತಲ್ಲಿ ನಾನು ಇವಾಗ ಕುಂದಾಪುರಕ್ಕೆ ಹೋಗಿ ರೀಚ್ ಆಗ್ತೇನಂತ. ಮೊನ್ನೆದ್ದು ವಿಡಿಯೋ ನೋಡಿದ್ದೀರಾ ಇನ್ಸ್ಟಾ 360 ಮೋಟೋ ಬ್ಲಾಗಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಇವತ್ತು ಕೂಡ ಯೋಚಿಸ್ತೇನೆ ಒಳ್ಳೆ ಬರ್ಬೋದು ಅಂತ. ಸೊ ಜಾಸ್ತಿ ಮೋಟೋ ಬ್ಲಾಗಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ರೋಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ಸೊ ನೋಡ, ಮೊನ್ನೆದು ನಿಮಗೆ ಕ್ವಾಲಿಟಿ ಮತ್ತು ಇವತ್ತಿದ್ದು ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸಸ್ ಬರ್ಬೋದು. ಯಾಕಂದರೆ ಮೊನ್ನೆ ಕ್ವಾಲಿಟಿ ಇದ್ದದ್ದು 5.7K, ಇವತ್ತು 4K ಅಲ್ಲಿ ಇಟ್ಟಿದ್ದೇನೆ ವಿಡಿಯೋ. ಇಲ್ಲಿಂದ ನಾನ್ ಸ್ಟಾಪ್ ಹೋಗೋದಂದರೆ 1.5 hour ಅಂತ ತೋರಿಸ್ತದೆ. ಸೊ ಹಾಗಾಗಿ ಅರ್ಜೆನ್ಸಿ ಏನಿಲ್ಲ, 2 ಅವರ್ಸಲ್ಲಿ ಹೋಗಿ ರೀಚ್ ಆದರೂ ಪರವಾಗಿಲ್ಲ. ಅಂದರೆ ಆಲ್ಮೋಸ್ಟ್ 9:30 ಆಗಿ ರೀಚ್ ಆದರೂ ಟೆನ್ಷನ್ ಇಲ್ಲ. ಹೇಗೋ ಅಲ್ಲಿ ಕುಂದಾಪುರ ಚರ್ಚಿಗೆ ಹೋಗೋದು ಆಲ್ಮೋಸ್ಟ್ ಒಂದು 11:30 ಹಾಗೆ. ಸೊ ಹಾಗಾಗಿ ಆರಾಮ್ಸೆ ಹೋಗ್ಬೋದು. ಅಲ್ಲೆಲ್ಲ ಸ್ವಲ್ಪ ಬ್ರೇಕ್ ಎಲ್ಲ ಕೊಟ್ಟು ಸ್ವಲ್ಪ ಆ್ಯಂಗಲ್ ಕೂಡ ಚೇಂಜ್ ಮಾಡಬೇಕು. ಇಲ್ಲಿ 360 ಇಲ್ಲಿ ಮೌಂಟ್ ಮಾಡಬೇಕು. ಸೊ ಹಾಗೆ ಮುಲ್ಕಿ ಹತ್ರ ರೀಚ್ ಆದೆ. ವರ್ಸ್ಟ್ ರೋಡ್, ವರ್ಸ್ಟ್ ಕಿನ್ನಿಗೋಳಿ ಎಲ್ಲ. ಯಾಕಂದರೆ ಎಷ್ಟು ದೊಡ್ಡ ಗುಂಡಿ ಇದೆ ಅಂತ ಇಲ್ಲ. ಈಗ ಡೈಲಿ ಬರೋವರಿಗೆ ಆದರೆ ನಾರ್ಮಲ್ ಆಗಿ ಗೊತ್ತಿರ್ತದೆ, ಹೀಗೆ ಅಪರೂಪಕ್ಕೆ ಬರೋವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಸಡನ್ ದೊಡ್ಡ ಗುಂಡಿ, ಒಂದು ಗಿಡ ನೆಡ್ಬೋದು, ಅಷ್ಟು ದೊಡ್ಡ ಗುಂಡಿ ಇದೆ. ಲೋಕಲ್ ಅವರು ಕೂಡ ಇಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ ಕಾಣಬೇಕು. ನಾರ್ಮಲ್ ಆಗಿ ಮಾಡಬೇಕು ಕಂಪ್ಲೇಂಟ್ ಅಂಥದ್ದೆಲ್ಲ ಇದ್ದರೆ. ಇವಾಗ ನೋಡಿ ನ್ಯಾಷನಲ್ ಹೈವೇ NH 66. ಇವಾಗ ಟೈಮ್ ಆಗ್ತಾ ಉಂಟು 7:58. ಆಲ್ಮೋಸ್ಟ್ 30 ಮಿನಿಟ್ಸಲ್ಲಿ ಇಲ್ಲಿ ರೀಚ್ ಆಗಿದೆ. ಅದು ನಾರ್ಮಲ್ ಯೂಶ್ವಲಿ ಅಷ್ಟೇ, ಹಾಫ್ ಆನ್ ಅವರ್ ಬೇಕಂತೆ. ಬಸ್ಸಲ್ಲಿ ಆದರೆ ಮಾತ್ರ ನಿಮಗೆ ಒಂದು 45 ಮಿನಿಟ್ಸ್ ಬೇಕು. ಮಾತ್ರ ರೋಡ್ ಮಾತ್ರ ಮುಲ್ಕಿ ತನಕ ಬರೋದು. ಒಂದು ವೇಳೆ ಎದುರುಗಡೆ ನಿಮಗೆ ಒಂದು ದೊಡ್ಡ ವೆಹಿಕಲ್ ಎಲ್ಲ ಇದ್ದರೆ ಒಂದೇ ಸರ್ತಿಗೆ ಅಂದಾಜಾಗೋದಿಲ್ಲ. ಗುಂಡಿ ಇದ್ರೂ ಕೂಡ ಆ ಗುಂಡಿಗೆ ಹಾಕಬೇಕು, ಆ ಥರ ಹಾಕಬೇಕು.
ಈಗ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಅವರ್ ಆಗ್ತದೆ. ಈಗ ಟೈಮು 8:22. ಉದ್ಯಾವರ ರೀಚ್ ಆಗುತ್ತೆ. ಅಲ್ಲಿಂದ ಉಡುಪಿ ಅಂತ 1 ಕಿಲೋಮೀಟರ್. ಇವತ್ತು ಜಸ್ಟ್ ಒಂದು ಬ್ರೇಕ್ ತಗೊಳ್ಳುವ. ಬ್ರೇಕ್ ಅಂದರೆ ಒಂದು ಬ್ರೇಕ್ಫಾಸ್ಟ್ ಮಾಡುವ. ಇಲ್ಲಿ ನೋಡುವ ಉದ್ಯಾವರದಲ್ಲಿ ಶಿವಸಾಗರ್. ಲಾಸ್ಟ್ ಟೈಮ್ ಒಂದ್ಸತಿ ನಾನು ಇಲ್ಲಿಗೆ ಹೋದದ್ದು, ಒಳ್ಳೆ ಇತ್ತು ಫುಡ್ ಎಲ್ಲ. ಸೊ ಇವಾಗ ಕೂಡ ನೋಡು ಇಲ್ಲಿಗೆ ಹೋಗುವ ಶಿವಸಾಗರಿಗೆ. ಇವಾಗ ಇಲ್ಲಿ ಉಡುಪಿಗೆ ರೀಚ್ ಆಗಿದ್ದೇನೆ. ಉಡುಪಿಯಿಂದ ಸ್ವಲ್ಪ ಹಿಂದೆ ಉದ್ಯಾವರದ ಹತ್ರ ನೋಡ್ಬೋದು ಶಿವಸಾಗರ್ ಅಂತ. ಉದ್ಯಾವರ ಜಂಕ್ಷನ್ ಅಲ್ಲೇ ಇರೋದು. ಸೊ ಪಲಾವ್ ಆರ್ಡರ್ ಮಾಡಿದ್ದೇನೆ. ಸೊ ಪಲಾವ್ ಬಂದಿದೆ. ಲಾಸ್ಟ್ ಟೈಮ್ ಕೂಡ ತಿಂದಿದ್ದೇನೆ, ಒಳ್ಳೆ ಇತ್ತು. ಸೊ ಇವಾಗ ಟೇಸ್ಟ್ ಮಾಡಿ. ಸೊ ಇವಾಗ ಮೋಟೋ ವ್ಲಾಗ್ ಸೆಟಪಿಂದ 360 ಮೋಡಿಗೆ ಹೋಗ್ತೇನೆ. ನೋಡ ಯಾವ ರೀತಿ ಆ್ಯಂಗಲ್ಸ್ ಬರ್ತದೆ ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ ನೋಡಿ, ಹೋಟೆಲ್ ಶಿವಸಾಗರ್. ಸೊ ಇನ್ನು ಡೈರೆಕ್ಟ್ ಈಗ 8:44 ಆಯಿತು. ಆಲ್ಮೋಸ್ಟು 20 ಮಿನಿಟ್ಸ್ ಬ್ರೇಕ್ ಆಯಿತು. ಸೊ ಇನ್ನು ಏನಿದ್ರು ಡೈರೆಕ್ಟ್ ಕುಂದಾಪುರ ಸ್ಟಾಪ್. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ.
ಇವಾಗ ಆಲ್ಮೋಸ್ಟ್ ನೋಡಿ ಕುಂದಾಪುರ ಜಂಕ್ಷನ್ ರೀಚ್ ಆಗ್ತಾ ಇದ್ದೇನೆ. ಇನ್ನು ಸ್ವಲ್ಪ ಇರೋದು, ಒಂದು ಕಿಲೋಮೀಟರ್ ಇರೋದು ಅಷ್ಟೇ. ಈಗ ಟೈಮ್ ಆಗ್ತಾ ಇದೆ 9:23. ಸೊ ನಾ ಹೇಳ್ದಾಗನೆ 9:30 ಹಾಗೆ ರೀಚ್ ಆಗ್ಬೋದು ಅಂತ. ಸೊ ಸೇಮ್, ಜಾಸ್ತಿ ಅರ್ಜೆನ್ಸಿ ಏನಿಲ್ಲ, ಆರಾಮ್ಸೆ ಬಂದೆ. ಪ್ಲಸ್ ಆಲ್ಮೋಸ್ಟ್ 20 ಮಿನಿಟ್ಸ್ ತನಕ ಒಂದು ಬ್ರೇಕ್ ತಗೊಂಡೆ. ಸೊ ಇಲ್ಲಾಂದರೆ ನಾನು 9 o'clock ರೀಚ್ ಆಗ್ತಿದ್ದೆ. ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಡಲಿಲ್ಲ ಅಂದಿದ್ರೆ. ಸೊ ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಟ್ಟಕ್ಕೆ 20 ಮಿನಿಟ್ಸ್ ಲೇಟ್. ಇಲ್ಲಾಂದರೆ ನಾನು 9 o'clock 1.5 hour ಟೈಮ್. ಸೊ 1.5 ಅವರಲ್ಲೇ ನಾನು ರೀಚ್ ಆಗ್ತಿದ್ದೆ. ಈಗ ಪರವಾಗಿಲ್ಲ, ಇನ್ನು ಮನೆಗೆ ರೀಚ್ ಆಗಲಿಕ್ಕೆ ಇರೋದು ಜಸ್ಟ್ ಒಂದು 2 ಕಿಲೋಮೀಟರ್. ನೋಡುವ, ಬಿಸಿಲಿದೆ, ಬಟ್ ಸ್ಟಿಲ್ ಈಗ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ವೆದರ್ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೆವಿ ಸೆಕೆ ಸ್ಟಾರ್ಟ್ ಆಗ್ತದೆ. ಇವತ್ತೊಂದು ನೈಟ್ ಮಳೆ ಬಂದರೆ ಇನ್ನೂ ಒಳ್ಳೆಯದು. ನೈಟ್ ಎಲ್ಲ ಅಂದರೆ ಈವ್ನಿಂಗ್ ಮಳೆ ಬಂದರೂ ಬೆಟರ್. ಸೊ ಸ್ಟ್ರೇಟ್ ಹೋದರೆ ಸಿಟಿ ಇದು, ಹಂಗೆ ಹೋಗ್ಲಿಕ್ಕೆ ಇರೋದು ಈಚೆ. ಸೊ ಫಸ್ಟ್ ಟೈಮ್ ಅಂತ ಹೇಳೋದಿಲ್ಲ, ಫಸ್ಟ್ ಟೈಮ್ ನಾನು ನಮ್ಮದು ಅಜ್ಜನ ಮನೆಗೆ ನಂದು ಸ್ಕೂಟರಲ್ಲಿ ಬರೋದು. ಇಷ್ಟರ ತನಕ ಬಸ್ಸಲ್ಲಿ ಬರ್ತಿದ್ದದ್ದು. ಫಸ್ಟ್ ಟೈಮ್ ಈ ಸರ್ತಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೇನೆ. Finally, after 2 hours, reach it home. ರೀಸೆಂಟ್ ಮಳೆಗೆ ನೋಡಿ, ಇದು ಮನೆ ಇದ್ದದ್ದೇನು ಸ್ವಲ್ಪ ಕೆಳಗೆ ಬಿದ್ದಿದೆ. ಸೊ ಫೈನಲಿ ಈಗ ಟೈಮ್ 9:30 ಬಂದು ರೀಚ್ ಆದೆ. ಸೊ ಈ ಬಚ್ಪೆ ಟು ಕುಂದಾಪುರ ಜರ್ನಿಯನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.